ಹಲೋ. ನೀವು ಕೂಡ ಶನಿವಾರ ಆಂಜನೇಯನ ಟೆಂಪಲ್ ಹೋಗ್ತೀರಾ? ಯಾಕೆ ಶನಿವಾರನೇ ಆಂಜನೇಯನ ಟೆಂಪಲ್ ಹೋಗೋದು? ನಿಮ್ಗೆ ಗೊತ್ತಿಲ್ಲ ಅಂದರೆ ಈಗ ತಿಳ್ಕೊಳ್ಳೋಣ. ಈ ವಿಡಿಯೋ ಮುಗಿದ್ಮೇಲೆ ಇದೇ ಥರ ರಾಮಾಯಣ ಮತ್ತು ಮಹಾಭಾರತ 4 ಪ್ರಶ್ನೆ ಕೇಳ್ತೀನಿ. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸೊ ಈಗ ವಿಷಯಕ್ಕೆ ಬಂದರೆ, ತ್ರೇತಾಯುಗದಲ್ಲಿ ರಾವಣ ಬ್ರಹ್ಮ ಮತ್ತು ಶಿವನ್ ತಪಸ್ ಮಾಡಿ ಎಲ್ಲ ನವಗ್ರಹಗಳನ್ನ ಜಯಿಸಿರ್ತಾನೆ. ಆ ಎಲ್ಲ ನವಗ್ರಹಗಳನ್ನ ತನ್ನ ಸಿಂಹಾಸನದ ಸ್ಟೆಪ್ಸ್ಗಳಿಗೆ ಇಟ್ಟಿರ್ತಾನೆ, 9 ನವಗ್ರಹಗಳನ್ನ. ರಾವಣನ ಹೆಂಡತಿ ಮಂಡೋದರಿ ಪ್ರೆಗ್ನೆಂಟ್ ಇರ್ತಾರೆ. ಆವಾಗ ಅವ್ರ ಹೊಟ್ಟೆಲಿ ಮೇಘಾನಂದ ಇರ್ತಾನೆ. ರಾವಣನಿಗೆ ಆಸ್ಟ್ರಾಲಜಿ ಬಗ್ಗೆ ಫುಲ್ ನಾಲೆಜ್ ಇರುತ್ತೆ. ಸೊ ಎಲ್ಲ ಗ್ರಹಗಳ ಬಗ್ಗೆ, ಯಾವುದು ಗ್ರಹ ಎಲ್ಲಿರಬೇಕು, ಏನಾಗುತ್ತೆ ಅನ್ನೋ ಫುಲ್ ನಾಲೆಜ್ ಇರೋದ್ರಿಂದ ಎಲ್ಲ ಗ್ರಹಗಳಿಗೆ ರಾವಣ ಆರ್ಡರ್ ಕೊಟ್ಟಿರ್ತಾನೆ. ತನ್ನ ಮಗ ಹುಟ್ಟೋ ಟೈಮಲ್ಲಿ ಎಲ್ಲ ಗ್ರಹಗಳು 11ನೇ ಮನೆಯಲ್ಲೇ ಇರಬೇಕು. ಸೊ 11ನೇ ಮನೇಲಿ ಎಲ್ಲ ಗ್ರಹಗಳಿದ್ದರೆ ತನ್ನ ಮಗ ಹುಟ್ಟೋನು ಚಿರಂಜೀವಿಯಾಗಿ ಹುಟ್ಟುತ್ತಾನೆ, ಅವನಿಗೆ ಸಾವೇ ಬರಲ್ಲ ಅನ್ನೋದಿರುತ್ತೆ. ಬಟ್ ಇದು ನಿಜ ಆಗಿಬಿಟ್ರೆ ಎಲ್ಲಿ ಅವನ ಮಗ ಚಿರಂಜೀವಿಯಾಗಿ ರಾಕ್ಷಸ ಮೊದಲೇ. ಸೊ ಎಲ್ಲ ಜೀವ ಸಂಕುಲಕ್ಕೆ ತೊಂದರೆ ಕೊಡ್ತಾರೆ ಅವರು ಹುಟ್ಟಿದ ಮೇಲೆ ಅಂತ ದೇವತೆಗಳೆಲ್ಲ ಭಯಪಟ್ಟು ಒಂದು ಪ್ಲ್ಯಾನ್ ಮಾಡ್ತಾರೆ. ಆ ಪ್ಲ್ಯಾನ್ ಪ್ರಕಾರ ಕರೆಕ್ಟ್ ಹುಟ್ಟೋ ಟೈಮಲ್ಲಿ ಎಲ್ಲ ಗ್ರಹಗಳು 11ನೇ ಮನೇಲಿದ್ದರೆ ಶನಿ ಮಾತ್ರ ಗ್ರಹ ಚೇಂಜ್ ಮಾಡಿ 12ನೇ ಮನೆಗೆ ಬರ್ತಾನೆ. ಇದು ಗೊತ್ತಾಗಿ ರಾವಣನಿಗೆ ಬಹಳ ಸಿಟ್ಟು ಬರುತ್ತೆ. ಅವನು ಆ ಕೋಪದಲ್ಲಿ ಶನಿಗೆ ತೊಂದರೆ ಕೊಡಬೇಕು ಅಂತೇಳಿ ಶನಿನ ಒಂದು ಕತ್ಲು ಕೋಣೆ ಜೈಲಲ್ಲಿ ಹಾಕಿಟ್ಬಿಡ್ತಾನೆ. ಸೊ ಹೀಗೆ ನಮ್ಮ ಹೀರೋ ಹನುಮಂತ ಎಂಟ್ರಿ ಆಗುತ್ತೆ. ಹನುಮಂತ ದೇವರು ಸೀತೆನ ಹುಡ್ಕೊಳ್ಳೋಕ್ಕೆ ಲಂಕೆಗೆ ಬಂದಾಗೆ ಹೋಗ್ತಿರ್ಬೇಕಾದ್ರೆ ಲಂಕೆನ ಸುಡ್ತಿರ್ತಾರೆ. ಆ ಟೈಮಲ್ಲಿ ಆ ಜೈಲಲ್ಲಿರೋ ಒಳ್ಳೆಯವ್ರು ಯಾರ್ಯಾರು ಇರ್ತಾರೆ ಅವ್ರನ್ನೆಲ್ಲ ಬಿಡಿಸ್ಕೊಳ್ಳೋಕ್ಕೆ ಹನುಮಂತ ಬರ್ತಾನೆ. ಸೊ ಹನುಮಂತ ಎಲ್ಲ ಗ್ರಹಗಳನ್ನೂ ಬಿಡಿಸ್ತಾನೆ, ಅದ್ರ ಜೊತೆ ಶನಿನ ಕೂಡ ಬಿಡಿಸ್ತಾನೆ. ಶನಿನ ಬಿಡಿಸಿದ ಮೇಲೆ ಶನಿ ಕೃತಜ್ಞತೆಯ ಭಾವದಲ್ಲಿ ಹನುಮಂತನಿಗೆ ಹೇಳ್ತಾನೆ, ನೀನು ನನಗೆ ಕಷ್ಟದಿಂದ ಪಾರು ಮಾಡಿರೋದ್ರಿಂದ ನಿನ್ನನ್ನು ಯಾರ್ಯಾರು ಪೂಜಿಸ್ತಾರೆ ಅವ್ರಿಗೆ ನಾನು ಶಾಪ ತಟ್ಟಲ್ಲ, ಅವರಿಗೆ ನಾನು ಕಾಪಾಡ್ತೀನಿ ಅಂತ ಆಂಜನೇಯನಿಗೆ ಶನಿ ವರ ಕೊಡ್ತಾರೆ. ಸೊ ಇದ್ರ ಪ್ರಕಾರ ಯಾರ್ಯಾರು ಶನಿವಾರ ಆಂಜನೇಯನ ಪೂಜೆ ಮಾಡ್ತಾರೆ ಅವ್ರಿಗೆಲ್ಲ ಶನಿ ಅನುಗ್ರಹ ಕೂಡ ಇರುತ್ತೆ. ಶನಿಯಿಂದ ಏನಾದರೂ ಶಾಪ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಇದು ಅಲ್ಲದೆ ಇನ್ನೊಂದು ರೀಸನ್ ಏನಂದರೆ, ಹನುಮಂತ ಕೂಡ ಶನಿವಾರನೇ ಹುಟ್ಟಿದ್ದ ಅಂತ ಹಿಸ್ಟ್ರಿಲಿದೆ. ಈ ವಿಷಯ ಮೊದಲನೇ ಬಾರಿ ಯಾರ್ಯಾರಿಗೆ ಗೊತ್ತಾಗಿದೆ ಅವರು ಡೆಫಿನೆಟ್ಲಿ ಲೈಕ್ ಮತ್ತು ಫಾಲೋ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈಗ ನಾನು ಮಹಾಭಾರತ ಮತ್ತು ರಾಮಾಯಣಕ್ಕೆ ಸಂಬಂಧಪಟ್ಟಿದ ಪ್ರಶ್ನೆ ಕೇಳ್ತೀನಿ. ಯಾಕೆ ಹೆಣ್ಮಕ್ಳಿಗೆ ಸೀಕ್ರೆಟ್ ಇಟ್ಕೊಳ್ಳೋಕ್ಕಾಗಲ್ಲ? ಇದಕ್ಕೆ ಮಹಾಭಾರತಕ್ಕೆ ಏನು ಸಂಬಂಧ? ಮತ್ತು ಯಾಕೆ ಭಗವದ್ಗೀತೆ ಆ ನಾಲೆಜ್ನ ಅರ್ಜುನನಿಗೆ ಕೊಡ್ತಾನೆ ಕೃಷ್ಣ, ಯಾಕೆ ಧರ್ಮರಾಯನ್ ಕೊಡಲ್ಲ? ಮತ್ತು ಉಡುಪಿ ಹೋಟೆಲ್ ಭಾಳ ಫೇಮಸ್ ಇರುತ್ತೆ, ಭಾಳ ಚೆನ್ನಾಗಿ ನಡೆಸ್ತಾರೆ. ಸೊ ಉಡುಪಿ ಹೋಟೆಲ್ಗೆ ಮತ್ತು ಮಹಾಭಾರತಕ್ಕೆ ಏನು ಸಂಬಂಧ ಇದೆ? ಸೊ ಇದು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಇಲ್ಲದೇ ಇದ್ದರೆ ಫಾಲೋ ಮಾಡಿ. ನೆಕ್ಸ್ಟ್ ಅದ್ರ ಬಗ್ಗೆ ಒಂದು ಸೀರೀಸ್ ಆಫ್ ವೀಡಿಯೋಸ್ ಮಾಡ್ತೀನಿ. ಮಿನಿಮಮ್ 10 ಲೈಕ್ಸು 10 ಶೇರ್ಸ್ ಇದ್ದರೆ ನಿಮಗೂ ಇಂಟ್ರೆಸ್ಟ್ ಇದೆ ಅಂದ್ಕೊಂಡು ನಾನು ಒಳ್ಳೆ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.